ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ಲೇಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಧನುಭಾವಾದ್ಯಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣೇ ಬಸತಾಂ ನೋರ್ದಂಬರೇ. ದುರ್ವಾದಿಧ್ವಾಂತರವೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಉಪಾಸನೆ, ಅದಕ್ಕೆ ಯಾವುದು ಅಧಿಷ್ಠಾನ, ಯಾರೆಲ್ಲ ಭಗವದ್ ಉಪಾಸನೆಯನ್ನು ನಡೆಸ್ತಾರೋ ಅವರೆಲ್ಲರೂ ಕೂಡ ಭಗವಂತ ಹೇಗೆ ಮಾನ್ಯನೋ ಅದೇ ರೀತಿಯಾಗಿ ಭಗವದ್ ಉಪಾಸನೆ ಮಾಡುವವರೂ ಕೂಡ ಮಾನ್ಯರು, ಯೋಗ್ಯರು, ಅವರೂ ಕೂಡ ಪೂಜ್ಯರು ಎಂಬುದಾಗಿ ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಎಂಬುದಕ್ಕೆ ಕೇವಲ ಪ್ರತಿಮೆಗಳೆನಿಪರು ರಮಾವಿನೋದಿಗೆ ಭಗವಂತನಿಗೆ ಅವರು ಪ್ರತಿಮಾಸ್ಥಾನೀಯರು ಅಂತ ಹೇಳ್ತಾರೆ. ಹೇಗೆ, ಯಾರೆಲ್ಲ ಅಂತ ಕೇಳಿದರೆ, ಯಾರು ಸಾತ್ವಿಕರು ಸಜ್ಜನರಿದ್ದಾರೋ, ಯಾರು ಭಕ್ತಿಯೋಗ್ಯರು ಇದ್ದಾರೋ ಅವರು ಭಗವದುಪಾಸನೆಯನ್ನು ನಡೆಸ್ತಾರೆ. ಭಗವದುಪಾಸನೆಯನ್ನು ಮಾಡುವವರು ಸಾತ್ವಿಕರು. ಅಂತಹ ಸಾತ್ವಿಕರನ್ನು, ಜ್ಞಾನಿಗಳನ್ನು ಮನ್ನಿಸುವಂತಹದ್ದು, ಪೂಜಿಸುವಂತಹದ್ದು, ಅವರನ್ನು ಮಾನ್ಯರು ಎಂಬುದಾಗಿ ಗೌರವಿಸುವಂತಹದ್ದು, ಇದೆಲ್ಲವೂ ಕೂಡ ಭಗವಂತನಿಗೆ ಪ್ರತಿಮಾಸ್ಥಾನೀಯರಾಗಿರತಕ್ಕಂತಹ ಜ್ಞಾನಿಗಳಲ್ಲಿ ಮಾಡುವಂತಹ ಪೂಜೆ ಎಂಬುದಾಗಿ ದಾಸರು ತಮ್ಮ ಮಾತಿನ ಮೂಲಕವಾಗಿ ತಿಳಿಸಿಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಅವರು ಚರಪ್ರತಿಮೆಗಳು. ಆಚಾರ್ಯರು ಹೇಳ್ತಾರಲ್ವ, ಅಚಲೇ ಹೃದಯೇ ವಾಪಿ ಚಲೇ ವಾ ಕೇವಲ ಸ್ಥಳೇ ಅಂತ. ಅಚಲ ಪ್ರತೀಕಗಳು, ಚಲ ಪ್ರತೀಕಗಳು ಅಂತ ಎರಡು ವಿಭಾಗ. ಅಚಲ ಪ್ರತೀಕಗಳು ದೇವಸ್ಥಾನ, ಮಂದಿರ ಇತ್ಯಾದಿಗಳಲ್ಲಿರುವಂತಹದ್ದು, ಅದು ಅಚಲ ಪ್ರತೀಕ. ಒಮ್ಮೆ ಅದು ಪ್ರತಿಷ್ಠೆವಾಯಿತು ಅಂತಾದರೆ ಅಲ್ಲಿ ಮತ್ತು ನಾವು ಆರಾಧನೆ, ಅರ್ಚನೆ, ಪೂಜೆ ಇತ್ಯಾದಿಗಳನ್ನು ಮಾಡುವಂತಹದ್ದು. ಇನ್ನು ಚರಪ್ರತೀಕಗಳು ಅಂತ ಹೇಳಿದರೆ ಜ್ಞಾನಿಗಳು. ಜ್ಞಾನಿಗಳಲ್ಲಿ ಭಗವಂತನನ್ನು ಸನ್ನಿಧಾನವನ್ನು ತಿಳಿದುಕೊಂಡು ಭಗವತ್ ಸನ್ನಿಧಾನ ಪ್ರೀತಿ ಪಾತ್ರರಾದಂತಹ ಜ್ಞಾನಿಗಳಿಗೂ ಕೂಡ ಮಾಡುವಂತಹ ಗೌರವ, ಪೂಜೆ ಇತ್ಯಾದಿಗಳೂ ಕೂಡ ಅದು ನೇರವಾಗಿ ಭಗವಂತನಿಗೆ ಮಾಡುವಂತಹ ಒಂದು ಪೂಜೆ ಅಂತ ಅನಿಸಿಕೊಳ್ತದೆ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ದಾಸರು ಹೇಳುವಂತಹ ವಿಚಾರ ಏನು ಅಂತಂದರೆ, ತನುವೇ ನಾನೆಂಬವನು ಸತಿ ಸುತ ಮನೆ ಧನಾದಿಗಳೆನ್ನದು ಎಂಬುವ ದ್ಯುನದಿ
ಮೊದಲಾದವುಗಳೇ ಸತ್ತೀರ್ಥವೆಂಬುವನು. ಅನಲ ಲೋಹಾದಿ ಪ್ರತೀಕಾರ್ಚನೆಯೇ ದೇವರ ಪೂಜೆ. ಸುಜನರ ಮನುಜರಹದೆಂಬುದನೇ ಗೋಖರ ನಿನಿಪ ಬುಧರಿಂದ. ದಾಸರು ಹೇಳುವಂತಹ ವಿಚಾರ ಏನು ಅಂತ ಕೇಳಿದ್ರೆ, ದೇಹವೇ ನಾನು, ಭ್ರಮೆ ಇದೆಯಲ್ವ, ನಾನು ಬೇರೆ ಅಲ್ಲ ದೇಹ ಬೇರೆ ಅಲ್ಲ ಅಂತ. ಈ ದೇಹ ಜೀವರ ಐಕ್ಯ ಚಿಂತನೆ, ದೇಹ ಜೀವರ ಐಕ್ಯ ಚಿಂತನೆಯನ್ನು ಮಾಡುವವನು. ತನುವೇ ನಾನು ಅಂದರೆ ನಾನು ಬೇರೆ ಇಲ್ಲ. ವಾಸ್ತವಿಕವಾಗಿ ಏನು ಅಂತ ಕೇಳಿದ್ರೆ ಭೇದ ಸಿದ್ಧವಾದದ್ದು. ದೇಹ ಬೇರೆ, ಅದೇ ರೀತಿಯಾಗಿ ಜೀವ ಬೇರೆ, ಜೀವ ಜಡ, ಜಡ ಜೀವ, ಜಡ ಪರಮಾತ್ಮ, ಜೀವ ಪರಮಾತ್ಮ, ಪರಸ್ಪರ ಜಡ ಪರಸ್ಪರ ಜೀವ, ಹೀಗೆ ಪಂಚಭೇದವು ಇದು ಸತ್ ವಾಸ್ತವಿಕವಾದದ್ದು. ಇಂತಹ ಪಂಚಭೇದವನ್ನು ತಿಳುಕೊಳ್ಳದೆ ಭ್ರಮೆಗೆ ಒಳಗಾಗಿ ನನಗಿಂತ ಭಿನ್ನವಾದಂತಹ ದೇಹ ಇಲ್ಲ, ಆತ್ಮನಿಗೂ ದೇಹನಿಗೂ ಐಕ್ಯವನ್ನು ಕಲ್ಪನೆ ಮಾಡಿಕೊಂಡು ಆ ಭ್ರಮೆಯಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನು ದೇಹವೇ ನಾನು ಅಂತ ಹೇಳಿಕೊಂಡು ಚಿಂತನೆಯಲ್ಲಿರ್ತಾನೆ. ಅಂತಹ ದೇಹವೇ ನಾನು ಎಂಬಂತಹ ಭ್ರಮೆಯಲ್ಲಿರುವವನು. ಅಷ್ಟು ಮಾತ್ರವಲ್ಲದೆ ಸತಿ ಸುತ ಮನೆ ಧನಾದಿಗಳೆನ್ನದೆಂಬುವವನು, ಎಲ್ಲವೂ ಕೂಡ ನನ್ನದೇ, ತನ್ನವೂ ಎಂಬುದಾಗಿ ಭ್ರಮೆಯಲ್ಲಿರುವವನು. ನನಗಿಂತ ಭಿನ್ನವಾದಂತಹ ಒಂದು ಪ್ರತ್ಯೇಕ ಇಲ್ಲವೇ ಇಲ್ಲ, ತನಗೂ ಎಲ್ಲ ಹೊರಗಿನ ಬಾಹ್ಯವಾದಂತಹ ಪ್ರಪಂಚಗಳಿಗೂ ಐಕ್ಯ ಕಲ್ಪನೆಯನ್ನು ಮಾಡಿಕೊಂಡು ಒದ್ದಾಡುವವನು. ಅದಾದ ಮೇಲೆ ದ್ಯೂನಾದಿ, ದೇವಗಂಗೆ, ದ್ಯೂನಾದಿ ದೇವಗಂಗೆಯ ಆ ಗಂಗಾ ಮೊದಲಾದಂತಹ ತೀರ್ಥಗಳೇ ಅದು ಏನಾಗಿದೆ, ಸತ್, ಅದು ವಾಸ್ತವಿಕವಾಗಿ ಉತ್ತಮ. ಅದರಲ್ಲಿ ಸನ್ನಿಧಾನ ಎಂಬುದು ಪೂರ್ಣವಾಗಿರುವಂತಹದ್ದು. ಯಾಕೆ ಅಂತ ಕೇಳಿದ್ರೆ, ಭಗವಂತನ ಪಾದದಿಂದಾಗಿ ಹರಿದು ಬಂದಿರತಕ್ಕಂಥವಳು. ಅಂತಹ ಆ ಗಂಗೆ ಮೊದಲಾದಂತಹ ಏನು ಗಂಗಾ, ಸಿಂಧು, ಕಾವೇರಿ ಇತ್ಯಾದಿ ತೀರ್ಥಗಳು ಏನಿದೆ, ಇದೆಲ್ಲವೂ ಕೂಡ ಉತ್ತಮವಾದಂತಹ ತೀರ್ಥ ಅಂತ ಹೇಳುವವನು. ಇನ್ನು ಅಗ್ನಿ, ಲೋಹ, ಅನಲ ಲೋಹಾದಿ ಪ್ರತೀಕಾರ್ಚನೆಯೇ ದೇವರ ಪೂಜೆ. ವಾಸ್ತವಿಕವಾಗಿ ಗಂಗೆ ಮೊದಲಾದಂತಹ ತೀರ್ಥಗಳಿಗೆ ಅಭಿಮಾನಿ ದೇವತೆಗಳಿಲ್ಲಲ್ಲಿ, ಜಡಗಳೇ ತೀರ್ಥಗಳು. ಇನ್ನು ಅಗ್ನಿ, ಪ್ರತಿಮೆ ಇತ್ಯಾದಿಗಳಲ್ಲಿ ದೇವರ ಸನ್ನಿಧಾನವನ್ನು ಕಲ್ಪನೆ ಮಾಡದೆ ನ ಪ್ರತೀಕೇನ ಹಿ ಸಹ ಅಂತ ವ್ಯಾಸರ ಸೂತ್ರ. ನ ಪ್ರತೀಕೆ ನಹಿ ಸಹ, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರು ಅಂತ ನಿಯಮ. ಅದನ್ನು ಚಿಂತನೆ ಮಾಡದೆ ಅನಲಲೋಹಾದಿ ಪ್ರತೀಕಾರ್ಚನೆಯೇ ದೇವರ ಪೂಜೆ. ಈ ಅನಲಲೋಹಾದಿಗಳಲ್ಲಿಯೇ ಅದೇ ದೇವತಾ ಅರ್ಚನೆ, ದೇವರ ಪೂಜೆ ಅಂತ ಹೇಳುವವರು. ಇನ್ನು ಸುಜನರ ಮನುಜರ ಸಾಮಾನ್ಯ ಮನುಷ್ಯರು, ಯಾರು ಸಾತ್ವಿಕರಿದ್ದಾರೆ, ಯಾರು ಉತ್ತಮರಾದಂತಹ ಜೀವರಾಶಿಗಳಿದ್ದಾರೆ, ಅವರನ್ನು ಸಾಮಾನ್ಯ ಒಬ್ಬ ಜ್ಞಾನಿಗಳು ಯಾರಿದ್ದಾರೆ, ಒಳ್ಳೆಯ ತಿಳಿದವರು, ಅವರನ್ನು ಸಾಮಾನ್ಯ ಅಂತ ಎಂಬುದಾಗಿ ತಿಳ್ಕೊಳ್ಳೋದು, ಇದೆಲ್ಲವೂ ಕೂಡ ದೋಷ. ಇದೇನು ಕೇಳಿದ್ರೆ ಹೇಳ್ತಾರೆ, ಇವರನ್ನು ಬುಧರು ಏನು ಕರೀತಾರೆ ಅಂತ ಕೇಳಿದ್ರೆ ಗೋಖರ. ಅವರು ಗೋರೂಪದನ್ನು ಧಾರಣೆ ಮಾಡಿರತಕ್ಕಂತಹ ಒಂದು ಪ್ರಾಣಿ ಅಂತ ಹೇಳ್ತಾರೆ. ಅಂದರೆ ವಾಸ್ತವಿಕವಾಗಿ ಅವರಲ್ಲಿ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲದೆ ತಮಗೆ ಏನು ತಿಳಿದೆಯೋ ಅದೇ ಸರ್ವೋತ್ತಮ ಅಂತ ಭ್ರಮೆಯಲ್ಲಿರುವುದು. ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ, ದೇಹವೇ ನಾನು ಅಂತ ಹೇಳಿಕೊಂಡು ದೇಹ ಜೀವ ಐಕ್ಯವನ್ನು ಕಲ್ಪನೆ ಮಾಡೋದು. ಇನ್ನು ಹೆಂಡತಿ ಮಕ್ಕಳು ಇದೆಲ್ಲವೂ ಕೂಡ ತನ್ನ ಸೊತ್ತು ಅಂತ ಹೇಳಿಕೊಂಡು ಸ್ವಾತಂತ್ರ್ಯದ ಭ್ರಮೆಯನ್ನು ಇಟ್ಟುಕೊಳ್ಳೋದು, ಮಮಕಾರವನ್ನು
ಉಂಟು ಮಾಡಿಸಿಕೊಳ್ಳುವಂತಹದ್ದು. ಅದಾದ ಮೇಲೆ ಗಂಗೆ ಮೊದಲಾದಂತಹ ತೀರ್ಥಗಳಿಗೆ ಇದೊಂದು ನೀರು. ಗಂಗೆ ಅದೊಂದು ಕೇವಲ ನೀರಲ್ಲ. ಗಂಗೆ ಏನು ಅಂತ ಕೇಳಿದ್ರೆ ಅದೊಂದು ದೇವಗಂಗೆ. ಅದು ಭಗವಂತನ ಪಾದದಿಂದಾಗಿ ಹರಿದು ನಮ್ಮ ಅನೇಕ ದೋಷಗಳನ್ನು, ನಮ್ಮಲ್ಲಿರತಕ್ಕಂತಹ ಅನೇಕ ಸಂಚಿತವಾದಂತಹ ಪಾಪಗಳನ್ನು ನಾಶ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳಂತಹ ಗಂಗೆ, ಅದನ್ನು ಕೇವಲ ತೀರ್ಥ ಅಂತ ಹೇಳುವಂತಹದ್ದು, ಅಥವಾ ಅದೊಂದು ಕೇವಲ ಜಡ ನೀರು ಅಂತ ಕಲ್ಪನೆ ಮಾಡುವಂತಹದ್ದು. ಇನ್ನು ಅಗ್ನಿ, ಲೋಹ, ಅಗ್ನಿಯಲ್ಲಿಯೂ ಕೂಡ ದೇವತಾ ಆರಾಧನೆಯನ್ನು ಮಾಡುವಂಥದ್ದಿದೆ. ಅದಾದ ಮೇಲೆ ಲೋಹಾದಿ ಪ್ರತಿಮೆಗಳಲ್ಲಿಯೂ ಕೂಡ ದೇವತಾ ಅರ್ಚನೆಯನ್ನು ಮಾಡುವಂತಹದ್ದಿದೆ. ಅಗ್ನಿಯೂ ಕೂಡ ದೇವತಾ ಆರಾಧನೆಗೆ. ಯಾಕೆ? ಅಗ್ನಿಯಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಆಹುತ್ಯಾದಿಗಳನ್ನು ನೀಡುವ ಮೂಲಕವಾಗಿ ಅಗ್ನಿಯ ಪ್ರತೀಕದಲ್ಲಿ ಆರಾಧನೆ. ಅದಾದ ಮೇಲೆ ಲೋಹಾದಿಗಳು ಶಿಲಾಮಯೀರ್ ದಾರುಮಯೀರುವ ಅಂತ ಹೇಳಿಕೊಂಡು ನಮಗೆ ಪೂಜೆಗೆ ಬೇಕಾದಷ್ಟು ಅಧಿಷ್ಠಾನಗಳಿದೆ. ಒಂದು ಲೋಹಾದಿಗಳು ಅಥವಾ ಶಿಲೆ ಅಥವಾ ಹೀಗೆ ಬೇರೆ ಬೇರೆ ವಿಭಾಗದ ರೀತಿಯಲ್ಲಿ ನಾವು ದೇವರನ್ನು ಆರಾಧನೆ ಮಾಡ್ತೇವೆ. ಇಲ್ಲಿ ಹೇಳುವಾಗ ಕೇವಲ ಎಲ್ಲ ದೇವತಾ ಆರಾಧನೆಯನ್ನು ಮಾಡಲಿಕ್ಕೆ ಒಳ್ಳೆಯ ಅನಲ ಇದೆ, ಅಗ್ನಿ. ಅದಾದ ಮೇಲೆ ಲೋಹ ಇದೆ, ಲೋಹಾದಿಗಳಲ್ಲಿ ನಾವು ದೇವತಾ ಆರಾಧನೆಯನ್ನು ಮಾಡ್ತೇವೆ. ಇನ್ನು ಸಜ್ಜನರು, ಸಾತ್ವಿಕರಿದ್ದಾರೆ, ಅವರಲ್ಲಿಯೂ ಕೂಡ ನಾವು ದೇವತಾ ಆರಾಧನೆಯನ್ನು ಮಾಡ್ತೇವೆ. ಇದೆಲ್ಲವೂ ಕೂಡ, ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತ ಕೇಳಿದರೆ ನಮಗೆ ದೇವತಾ ಪ್ರತೀಕಗಳು. ದೇವರ ಆರಾಧನೆಯನ್ನು ಮಾಡಲಿಕ್ಕೆ ಪ್ರತೀಕ ಸ್ಥಾನದಲ್ಲಿರುವಂಥವರು. ಇನ್ನು ಸಜ್ಜನರು, ಒಳ್ಳೆಯ ಜ್ಞಾನಿಗಳನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ಕೆಲವು ಸಂದರ್ಭದಲ್ಲಿ ಉಪೇಕ್ಷೆ ಮಾಡ್ತಾನೆ, ಅಥವಾ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅವರು ಪ್ರಮುಖರು ಅಂತ ಅವರಲ್ಲಿ ಆ ಪ್ರಾಮುಖ್ಯ ಜ್ಞಾನವನ್ನು ಇಟ್ಟುಕೊಳ್ಳೋದಿಲ್ಲ, ಬರೆಸಿಕೊಳ್ಳೋದಿಲ್ಲ. ಇದೆಲ್ಲವೂ ಕೂಡ ದೋಷಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಜ್ಞಾನಿಗಳು ನಮಗೆ ಒಂದು ಅಧಿಷ್ಠಾನ, ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾಗಿರತಕ್ಕಂಥವರು ಎಂಬ ಜ್ಞಾನವನ್ನು ತನಗೆ ಇಟ್ಟುಕೊಳ್ಳಬೇಕು. ಹೀಗೆ ಯಾರು ಇರ್ತಾರೆ ಅವರು ಸಾತ್ವಿಕರು. ಇಲ್ಲ ಕೇವಲ ಹೆಸರಿಗೋಸ್ಕರವಾಗಿ ಹೊರಗಿನಿಂದ ಬಾಹ್ಯವಾದಂತಹ ಆಡಂಬರವನ್ನು, ಬಾಹ್ಯವಾದಂತಹ ತೋರ್ಪಡಿಕೆಯನ್ನು ತೋರಿಸ್ತಾರಲ್ವ, ಅವರೆಲ್ಲರೂ ಕೂಡ ಒಂದು ರೂಪದಲ್ಲಿ ಕತ್ತೆ ಅಂತ ಹೇಳಿಕೊಂಡು ಹೇಳ್ತಾರೆ. ಗೋಕರ ದೀಪ, ಅವರು ಕತ್ತೆಗೆ ಸಮಾನ ಅಂತ. ಅದಕ್ಕೋಸ್ಕರ ಈ ನಾವು ಹೇಗಿರಬೇಕು ಅಂತ ಕೇಳಿದರೆ ಒಳ್ಳೆಯ ರೀತಿಯಾದಂತಹ ಜ್ಞಾನ, ಇದನ್ನು ನಾವು ಬರೆಸಿಕೊಳ್ಳಬೇಕು. ಹೇಗೇಗೋ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗೋದಲ್ಲ ಎಂಬಂತಹ ಎಚ್ಚರಿಕೆಯನ್ನು ನಮಗೆ ದಾಸರು ಕೊಡ್ತಾ ಇದ್ದಾರೆ. ಕೇವಲ ಹೊರಗಿನ ಬಾಹ್ಯವಾದಂತಹ ಒಂದು ಮುಖವನ್ನು ತೋರಿಸಿಕೊಂಡು ಆ ರೀತಿಯಾದಂತಹ ಜೀವನ ಅದು ಸಾತ್ವಿಕನ ಲಕ್ಷಣ ಆಗೋದಿಲ್ಲ. ಅದು ಗೋಖರನ್ನಿಪ, ಅವನು ಗೋರೂಪದಲ್ಲಿರುವಂತಹ ಒಂದು ಖರ ಅಂತ, ಅಂದರೆ ತಾನು ಕತ್ತೆ ಪ್ರಾಯದವನು ಎಂಬುದಾಗಿ ದಾಸರು ನಮ್ಮನ್ನು ತಮಾಷೆ ಮಾಡುತ್ತಾರೆ. ಅದರಿಂದಾಗಿ ನಮಗೆ ಆಗುವುದೇನು ಕೇಳಿದ್ರೆ ಒಳಿತಂತೂ ಆಗುವುದಿಲ್ಲ, ಕೆಡುಕೆ ಆಗುವಂತಹದ್ದು ಎಂಬಂತಹ ಒಂದು ದೊಡ್ಡ ಸಂದೇಶವನ್ನು ನಮಗೆ ದಾಸರು ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೆಲ್ಲ ಮಾಧ್ಯಮಗಳು, ನಮಗೆ ಮಾಧ್ಯಮ ಬೇಕು. ಒಂದು ದೇವತಾ ಆರಾಧನೆಯನ್ನು ಮಾಡುವುದಕ್ಕೆ ಒಂದು 11 ಅಧಿಷ್ಠಾನವನ್ನು ಹೇಳ್ತಾರೆ. ಇದನ್ನು ಉಪನಿಷತ್ತುಗಳು ಹೇಳಿದೆ, ಭಾಗವತ ಅದನ್ನು ನಮಗೆ ಒಳ್ಳೆಯ ವ್ಯಕ್ತಪಡಿಸ್ತದೆ. ಯಾವುದೆಲ್ಲ ಅಧಿಷ್ಠಾನಗಳು ಇಲ್ಲಿ
ದಾಸರು ಹೇಳಿದ್ದಾರಲ್ವ, ಏನು ಅನಲಲೋಹಾದಿ ಪ್ರತೀಕಾರ್ಚನೆಯೇ ದೇವರ ಪೂಜೆ ಅಂತ ಭ್ರಮೆ ಬೇಡ. ನಾನು ದೇವರನ್ನು ಪೂಜೆ ಮಾಡ್ತೇನೆ, ದೇವರ ಪೂಜೆ ಹೇಳಿದೆ ಅಲ್ವ, ನ ಪ್ರತೀಕೇನ ಹಿ ಸಹ ವ್ಯಾಸರ ಸೂತ್ರ. ನ ಪ್ರತೀಕೆ, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರು. ಅಂದರೆ ಸಪ್ತಮಿ ವಿಭಕ್ತಿ ಯಾವುದಕ್ಕೆ? ಸಪ್ತಮ್ಯಧಿಕರಣೇ ಚ. ಇದು ಸೂತ್ರ, ಪಾಣಿನಿ ಸೂತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ, ಸಪ್ತಮಿ ವಿಭಕ್ತಿ ಅಧಿಕರಣಾರ್ಥಕ. ಸಪ್ತಮ್ಯಧಿಕರಣೇ ಚ, ಅಧಿಕರಣಾರ್ಥಕವಾಗಿ ನೀವು ಸಪ್ತಮಿ ವಿಭಕ್ತಿಯನ್ನು ಬಳಸಿ ಅಂತ. ಹಾಗಿದ್ರೆ ಸಪ್ತಮಿ ವಿಭಕ್ತಿ ಅಧಿಕರಣಾರ್ಥಕವಾಗಿರುವಾಗ ನ ಪ್ರತೀಕೆ ನ ಹಿ ಸಹ, ಪ್ರತೀಕವೇ ದೇವರಾಗಲಿಲ್ಲ. ಹಾಗಿದ್ರೆ ಪ್ರತೀಕದಲ್ಲಿ ದೇವರಾಯಿತು. ಅಂದರೆ ಪ್ರತೀಕದಲ್ಲಿ ಸನ್ನಿಹಿತವಾದದ್ದು ಭಗವಂತ, ಅದೊಂದು ಚಿಂತನೆ ಎಂಬ ಹೇಳ್ತಾರೆ. ಇನ್ನು ಒಳ್ಳೆಯ 11 ಪ್ರತೀಕಗಳನ್ನು ನಮಗೆ ಭಾಗವತ ಹೇಳ್ತದೆ. ಯಾವುದೆಲ್ಲ ಪ್ರತೀಕಗಳು ಅಂತ ಕೇಳಿದ್ರೆ, ಸೂರ್ಯೋಗ್ನಿರ್ಬ್ರಾಹ್ಮಣೋ ಗಾವೋ ವೈಷ್ಣವ ಕಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿ ಮೇ. ಮೇ ಭಗವಂತ ಹೇಳುವಂತಹ ಮಾತು, ಮೇ ಭದ್ರಪೂಜಾ ಪದಾನಿ. ಯಾವುದೆಲ್ಲ? ಕೇತೆ 11 ಇದೆ. ಯಾವುದೆಲ್ಲ ಅಂತ ಕೇಳಿದ್ರೆ, ಸೂರ್ಯ ಒಂದು ಅಧಿಷ್ಠಾನ. ಸೂರ್ಯನನ್ನು ನಾವು ಸವಿತ್ರರೂಪಿಯಾಗಿರತಕ್ಕಂತಹ, ಸೂರ್ಯನಲ್ಲಿ ಸನ್ನಿಹಿತವಾದಂತಹ ಸವಿತ್ರರೂಪಿಯಾದಂತಹ ಭಗವಂತನನ್ನು ಚಿಂತನೆ ಮಾಡಿ ಅಲ್ಲಿ ನಾವು ಅರ್ಘ್ಯಾದಿಗಳನ್ನು ಅಥವಾ ಇನ್ನಿತರ ನಮ್ಮ ದೈನಂದಿನ ದಿನಚರಿಯನ್ನು ಮಾಡ್ತೇವೆ. ಸೂರ್ಯ ಒಂದು ಅಧಿಷ್ಠಾನ ಆಯಿತು. ಅದಾದ ಮೇಲೆ ಅಗ್ನಿಯಲ್ಲಿ ಪ್ರಸಿದ್ಧ, ಅಗ್ನಿಯಲ್ಲಿ ಸ್ವಾಹ ಸುಧಾ ಎಂಬ 2 ರೀತಿಯಾಗಿ ನಾವು ಆಹುತಿಗಳನ್ನು ನೀಡುವ ಮೂಲಕವಾಗಿ ಸ್ವಧಾ ಪಿತೃಭ್ಯ, ಸ್ವಾಹ ಅಗ್ನಿ. ಸ್ವಧಾ ಎಂಬುದು ಪಿತೃ, ಇಲ್ಲಿ ಸ್ವಾಹ ಎಂಬುದು ಅಗ್ನಿ. ಹೀಗೆ ಅಗ್ನಿಯಲ್ಲಿ ನಾವು ದೇವತಾ ಚಿಂತನೆಯನ್ನು ಮಾಡ್ತೇವೆ. ಅಂದರೆ ಅಗ್ನಿಯಲ್ಲಿ ಆಹುತಿಯನ್ನು ನೀಡುವ ಮೂಲಕವಾಗಿ ನಾವು ದೇವತಾ ಆರಾಧನೆಯನ್ನು ಮಾಡ್ತೇವೆ. ಇದು 2 ಆಯಿತು. ಸೂರ್ಯ, ಅಗ್ನಿ. ಇನ್ನು ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಯಾರು ಭಗವತ್ ತತ್ವಜ್ಞಾನ ಉಳ್ಳವನೋ ಅವನು ಬ್ರಹ್ಮ ಅಣತಿ. ಬ್ರಾಹ್ಮಣ, ಇಲ್ಲಿ 2 ಶಬ್ದಗಳಿದೆ. ಬ್ರಹ್ಮ, ತದನಂತರ ಅಣತಿ ತಿಳ್ಕೊಂಡವನು. ಬ್ರಹ್ಮ ಅಣತಿ, ಈ ಇಬ್ಬರಲ್ಲಿಯೂ ಕೂಡ, ಒಳ್ಳೆಯ ಜ್ಞಾನಿಯಲ್ಲಿಯೂ ಕೂಡ ನಾವು ದೇವತಾ ಆರಾಧನೆಯನ್ನು, ಭಗವಂತನನ್ನು ಚಿಂತನೆ ಮಾಡ್ತೇವೆ. ಜ್ಞಾನಿಯಲ್ಲಿ, ಸನ್ಯಾಸಿಯಲ್ಲಿ, ಇವರಲ್ಲಿ ಯಾಕೆ ನಾವು ಆರಾಧನೆ ಮಾಡ್ತೇವೆ? ಇವರೆಲ್ಲರೂ ಕೂಡ ಪ್ರತೀಕ. ನಮಗೆ ಭಗವಂತ ಕಾಣೋದಿಲ್ಲ, ಅದಕ್ಕೋಸ್ಕರ ಪ್ರತೀಕವಾದಂತಹ ಪ್ರತೀಕಸ್ಥಾನೀಯರು ಇವರೆಲ್ಲರೂ ಕೂಡ. ಅದಾದ ಮೇಲೆ ಗೌ, ಒಳ್ಳೆಯ ಗೋವು ಕೂಡ ನಮಗೆ ಭಗವಂತನ ಸನ್ನಿಧಾನವುಳ್ಳದ್ದು. ಅದರಲ್ಲಿ ನಾವು ದೇವತಾ ಅರ್ಚನೆಯನ್ನು, ದೇವತಾ ಚಿಂತನೆಯನ್ನು ನಡೆಸ್ತೇವೆ. ಅದರಿಂದ ಏನಾಯಿತು? ಗಾವಹ. ಇನ್ನು ವೈಷ್ಣವಾಹ, ಯಾರು ವಿಷ್ಣು ಭಕ್ತರಿದ್ದಾರೆ ಅವರು ಭಗವಂತನನ್ನು ನಂಬುವವರು, ಭಗವಂತನನ್ನು ಸರ್ವೋತ್ತಮತ್ವೇನ ನಂಬುವವರು. ಭಗವಂತನ ನಂಬಲಿಕ್ಕೆ ಎಲ್ಲರೂ ನಂಬ್ತಾರೆ, ಆದರೆ ಅವನು ಉತ್ತಮ ಅಂತ ಹೇಳಿಕೊಂಡು ನಂಬುವವರು. ಭಗವಂತನನ್ನು ಸರ್ವೋತ್ತಮತ್ವೇನ, ಜೀವ ವ್ಯತಿರಿಕ್ತತ್ವೇನ, ಸರ್ವೋತ್ತಮತ್ವೇನ ಇದನ್ನು ತಿಳ್ಕೊಳ್ಬೇಕು. ವೈಷ್ಣವ ಖಂ. ಅದಾದಮೇಲೆ ಖಂ ಎಂಬುದು ಆಕಾಶದಲ್ಲಿಯೂ ಕೂಡ. ಆಕಾಶದಲ್ಲಿ ಹೇಗೆ? ಪೃಥ್ವಿ ಆಕಾಶಾತ್ಮನೇ ಮಹಾಗಣಪತಯೇ ನಮಃ. ಆಕಾಶ ತತ್ವಕ್ಕೆ ಅಭಿಮಾನಿಯಾದಂತಹ ವಿಶ್ವ ಗಣಪತಿ. ಆ ಗಣಪತಿ ಅದೇ ರೀತಿಯಾಗಿ ಆಕಾಶದ ಸ್ಪೇಸ್, ಇದರಲ್ಲಿ ಮಂತ್ರೋಚ್ಚಾರಣೆ ಇತ್ಯಾದಿಗಳ ಮೂಲಕವಾಗಿ ಭಗವದಾರಾಧನೆ. ಖಂ ಮರುತ್. ಇನ್ನು ಗಾಳಿಯೂ ಕೂಡ ಭಗವದಧಿಷ್ಠಾನ. ಪವನ,
ಪವನದಲ್ಲಿಯೂ ಕೂಡ ನಾವು ಭಗವಂತನನ್ನು ಚಿಂತನೆ ಮಾಡ್ತೇವೆ. ಮರುತು ಅದಾದ ಮೇಲೆ ಜಲ ಅಂದರೆ ಇದನ್ನೇ ಹೇಳಿದ್ವಿ, ಯಾವುದು ಪೃಥಿವ್ಯಾಪ್ ತೇಜೋ ವಾಯು ಆಕಾಶ, ಈ ಪಂಚಭೂತಗಳು 5 ಭೂತಗಳಲ್ಲಿ ಭಗವಂತನನ್ನು ನಂಬಲಿ ಏನೋ ಚಿಂತನೆ ಮಾಡುವಂತಹದ್ದು. ಮರುತು ಜಲ, ಅದಾದ ಮೇಲೆ ಆತ್ಮ. ಆತ್ಮ ಅದು ಸ್ವಾಭಾವಿಕ ಸ್ವಾಮಿ ಅಂದರೆ ಭಗವಂತನೇ ಆತ್ಮ. ಇನ್ನು ಸರ್ವಭೂತಾನಿ, ಎಲ್ಲ ಭೂತಗಳು ಕೂಡ ಯಾವುದು ಸಕಲ ಚೇತನ ರಾಶಿ ಪ್ರಪಂಚ, ಎಲ್ಲ ಸಕಲ ಚೇತನ ರಾಶಿ ಪ್ರಪಂಚದಲ್ಲಿಯೂ ಕೂಡ ಭಗವಂತನನ್ನು ಚಿಂತನೆ ಮಾಡಬೇಕು. ಹೀಗೆ ವಿಶೇಷ ಸನ್ನಿಧಾನ, ಇವರೆಲ್ಲರೂ ಕೂಡ ಭಗವತ್ ಸನ್ನಿಧಾನ ಪ್ರೀತಿ ಪಾತ್ರರು, ಭಗವಂತನ ಸನ್ನಿಧಾನೋಪೇತರು ಎಂಬ ಜ್ಞಾನ ಬೇಕು. ವಾಸ್ತವಿಕವಾಗಿ ಇದನ್ನೇ ತಿಳ್ಕೊಳ್ಬೇಕು ಅಂತಲ್ಲ, ಇವರೆಲ್ಲರೂ ಕೂಡ ಭಗವತ್ ಸನ್ನಿಧಾನ ಯೋಗ್ಯರು, ಭಗವತ್ ಸನ್ನಿಧಾನ ಉಳ್ಳವರು ಎಂಬ ಚಿಂತನೆ. ಹಾಗಿದ್ದರೆ ಏನಾಯ್ತು, ಈಗ ಈ ಅರ್ಥವನ್ನು ಗಟ್ಟಿ ಮಾಡಿದಾಗ ಆಯಿತು. ನ ಪ್ರತೀಕೇ ನಹಿ ಸಹ, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರು ಎಂಬ ಹೇಳಿದಾಗಾಯಿತು. ಇನ್ನು ತೀರ್ಥ ಅಂತ ಒಂದು ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ತೀರ್ಯತೆ ಏನ ತತ್ತೀರ್ಥಂ ತೀರ್ಯತೆ ಸಾಧು ಸಂಗತಃ ಅತಸ್ತತ್ಪರಮಂ ತೀರ್ಥಂ ನ ಜಲಂ ತೀರ್ಥಮುಚ್ಯತೆ. ವಾಪೀಕೋಪತಟಾಕಾದೋ ಯತ್ರ 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 ಕುತ್ರ ಜಲಾಶಯೇ ಬಹಿರ್ಮಲ ಶುಷದ್ಯ ಸ್ಯಾನ್ ಅಂತರ್ಮಲ ವಿಶೋಧನಂ ಗಂಗಾದಿ ಪುಣ್ಯತೀರ್ಥಾನಿ ಕಾಲೇ ಚೈವ ಪುನಂತಿ ಅದೃಟ್ಟದ್ವಾರದಸ್ಮಾತ್ ತತ್ತೀರ್ಥಂ ಸಾಧು ಸಂಗತಿ. ನಮಗೆ ತೀರ್ಥ ಯಾವುದು ಅಂತ ಕೇಳಿದ್ರೆ ತೀರ್ಯತೆ ತೀರ್ಥಂ, ನಮ್ಮನ್ನು ತೀರಿಸುವಂತೆ ಮಾಡುವಂತಹದ್ದು. ನಮ್ಮನ್ನು ತೀರಿಸುವಂತೆ ಮಾಡುವಂತಹದ್ದು ಯಾವುದು? ತದು ತೀರ್ಥಂ. ನಮ್ಮಿಂದ ನಮ್ಮ ಅನೇಕ ರಾಶಿ ಪಾಪವನ್ನು ನಾಶವಾಗುವಂತೆ ಮಾಡ್ತದೆ. ಅತಃ ತೀರ್ಥಂ ಸಾಧು ಸಂಗತಃ, ನಮ್ಮಿಂದ ದೂರ ಹೋಗ್ತದೆ. ಹೇಗೆ ದೂರ ಹೋಗುವಂತಹದ್ದು? ಸಾಧು ಸಂಗತಃ, ಸಾಧು ಸಜ್ಜನರ ಸಂಘ. ಅತಃ ತತ್ ಪರಮಂ ತೀರ್ಥಂ, ಅದನ್ನು ಸಾಧುಗಳ ಸಂಘವನ್ನೇ ತೀರ್ಥ ಅಂತ ಕರೆದದ್ದು. ಅಜಲಂ ತೀರ್ಥಮುಚ್ಯತೆ, ಕೇವಲ ಜಲವನ್ನು ತೀರ್ಥ ಅಂತ ಕರೀಲಿಲ್ಲ. ಮತ್ತು ತೀರ್ಥ ಆಗಬೇಕು ಅಂತಾದರೆ ಏನು ಬೇಕು? ಅದರಲ್ಲಿ ಭಗವಂತನ ಸನ್ನಿಧಾನ ಬೇಕು. ಭಗವಂತನ ಮಂತ್ರದ ಉಚ್ಚಾರಣೆ, ಮಂತ್ರದ ಉಚ್ಚಾರಣಾಪೂರ್ವಕವಾಗಿ ಮಂತ್ರೋಚ್ಚಾರಣಪೂರ್ವಕವಾಗಿ ಮಾಡುವ ಅಭಿಷೇಕವೋ, ಮಾಡುವ ಪೂಜೆಯೋ, ಮಾಡುವ ಏನು ಇದೆಯೋ ಅದೆಲ್ಲವೂ ಕೂಡ ತೀರ್ಥ ಅಂತ ಆಗ್ತದೆ. ಇನ್ನು ಮಹತ್ತರವಾದ ತೀರ್ಥ ಏನು ಕೇಳಿದ್ರೆ ಸಾಧು ಸಂಘ. ಈ ಸಜ್ಜನರ ಸಂಘ ಇದು ತೀರ್ಥ ಅಂತ ಅನಿಸಿಕೊಡದೆ. ಕೇವಲ ಜಲವನ್ನು ತೀರ್ಥ ಅಂತ ಯಾರೂ ಕೂಡ ಕರ್ತಿಲ್ಲ. ಎಲ್ಲಿ ಭಗವಂತನ ಸನ್ನಿಧಾನ ಉಪೇತರಾದಂತಹ ಸಾಧುಗಳು ಭಗವತ್ ಸನ್ನಿಧಾನದ ಸಂಪರ್ಕವಾಯಿತು, ಅದನ್ನೇ ತೀರ್ಥ ಅಂತ ಕರೆದದ್ದು. ವಾಪಿ ಕೂಪನಟಾಕಾದು ಯತ್ರ ಕೋತ್ರ ಜಲಾಶಯ. ಇನ್ನು ನೀವು ಬಾವಿ ತೆಗೆದುಕೊಳ್ಳಿ, ಕೂಪ ಅಥವಾ ಯಾವುದೋ ಒಂದು ವಾಪಿ ಕೂಪ, ತೆರೆದ ಬಾವಿ ಅಥವಾ ಬಾವಿ ಅಥವಾ ತಟಾಕ, ಇದೆಲ್ಲವೂ ಕೂಡ ಯತ್ರ ಗೋತ್ರ ಜಲಾಶಯ. ಇನ್ನು ಎಲ್ಲಿಯೂ ಕೂಡ ಯತ್ರ ಗೋತ್ರಾಪಿ ಜಲಾಶಯೇಪಿ, ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಹಿರ್ಮಲ ವಿಶುದ್ಧಿ. ಬಹಿರ್ಮಲ, ಹೊರಗಿನ ಮಲ ಶುದ್ಧವಾಗ್ತದೆ, ಹೊರಗಿನ ಮಾಲಿನ್ಯ ಶುದ್ಧವಾಗುವಂತಹದ್ದು ಕಂಡಿದೆ. ಮತ್ತೆ ಸ್ಯಾತ್ ನ ಅಂತರ್ಮಲ ವಿಶೋಧನಂ, ಅಂತರ್ಮಲ ವಿಶೋಧನವಾಗಬೇಕು. ಆಂತರಿಕ ಮಲ ಯಾವುದು ಗೊತ್ತುಂಟ? ಅಹಂಕಾರ, ಮಮಕಾರ, ನಾನು, ನನ್ನದು, ನಾನಿದ್ರೇ ಎಲ್ಲವೂ ಆಗುವಂತಹದ್ದು, ನಾನಿಲ್ಲ ಅಂತಾದರೆ ಆಗೋದಿಲ್ಲ, ಈ ರೀತಿಯಾಗಿರತಕ್ಕಂತಹ ಭ್ರಮೆ. ಇದು ನಾನು ಇದ್ದದ್ರಿಂದಾಗಿ ಆಗ್ತದೆ, ನಾನು ಇಲ್ಲ ಅಂತಾದರೆ ಆಗೋದಿಲ್ಲ, ಇದು ಹೋಗೋದೇ ಇಲ್ಲ. ಇದು ಶುದ್ಧಿಯಾಗಬೇಕು. ಅದು ಯಾವ ಸ್ನಾನ ಮಾಡಲಿ ಬೇಕಾದರೆ, ನಾವು ಗಂಟೆಗಟ್ಟಲೆ ಬೇಕಾದರೆ ಸ್ನಾನ ಮಾಡುವ, ಅಥವಾ ಗಂಟೆಗಟ್ಟಲೆ ಬೇಕಾದರೆ ನೀರಿನಲ್ಲಿ ಮುಳುಗಿ ಕೂತ್ಕೊಳ್ಳುವ, ಅದು ಕರಗಿ ಹೋಗೋದಿಲ್ಲ.
ಅದು ಕರಗದೇ ಇರುವಂತಹದ್ದು, ಅದು ಒಳಗಡೆ ಗಟ್ಟಿಯಾಗಿ ಕೂತ್ಕೊಂಡಿರ್ತದೆ. ಅದಕ್ಕೋಸ್ಕರ ಏನಾಗಬೇಕು ಅಂತ ಹೇಳಿದ್ರೆ ಬಹಿರ್ಮಲ ವಿಶುದ್ಧಿ ಸ್ಯಾತ್ ನ ಅಂತರ್ಮಲ ವಿಶೋಧನಂ. ಅಂತರ್ಮಲ ವಿಶೋಧ ಆಗಬೇಕು. ಆಂತರಿಕ ಮಲ, ಒಳಗಿನ ಮಲ ಶುದ್ಧವಾಗಬೇಕು. ಆಂತರಿಕ ಮಲ ಶುದ್ಧವಾಗುವುದು ಅದು ಯಾವುದರಿಂದಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತರ್ಮಲ ನಿಮ್ಮ ಹೊರಗಿನ ಯಾವ ವ್ಯವಸ್ಥೆಗಳು ಕೂಡ ಅದಕ್ಕೆ ಸಾಕಾಗೋದಿಲ್ಲ. ಅದನ್ನೇ ದಾಸರು ಹೇಳ್ತಾರೆ, ಗಂಗಾ ಎಲ್ಲವೂ ಕೂಡ ನಮ್ಮ ಅನಲ ಲೋಹಾದಿ ಪ್ರತೀಕಗಳಲ್ಲಿ ದೇವತಾ ಅರ್ಚನೆ, ದೇವತಾ ಚಿಂತನೆ ಅತೀ ಅವಶ್ಯಕ. ಬಹಿರ್ಮಲ ವಿಶುದ್ಧಿ ಸ್ಯಾತ್ ನ ಅಂತರ್ಮಲ ವಿಶೋಧನಂ. ಗಂಗಾದಿ ಪುಣ್ಯತೀರ್ಥಾನಿ ಕಾಲೇ ಜೈವ ಪುನಂತಿ. ನಾವು ಅದಕ್ಕೋಸ್ಕರನೇ ಏನು ನಮ್ಮ ತುಂ ರಾಜ ಸರ್ವತೀರ್ಥಾನಾಂ ತ್ವಮೇವ ಜಗದಪಿತ ಯಾಚಿತಂ ದೇಹಿ ಮೇ ತೀರ್ಥ. ಇದು ನಮ್ಮ ಸ್ನಾನ ಸಂಕಲ್ಪ ಆರಂಭವಾಗುವಂತಹದ್ದು. ಸ್ನಾನವನ್ನು ಮಾಡುವಾಗ ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಇತ್ಯಾದಿ ಎಲ್ಲ ಉಚ್ಚಾರಣೆಯನ್ನು ಮಾಡಿಕೊಂಡು ಇತ್ಯಾದಿಗಳನ್ನು ಅನುಸಂಧಾನ ಮಾಡಿಕೊಂಡು ನಾವು ಸ್ನಾನ ಮಾಡುವಂತಹ ಟ್ಯಾಪಿನಲ್ಲಿ, ನಾವು ಸ್ನಾನ ಮಾಡುವಂತಹ ನಳ್ಳಿಯಲ್ಲಿ ಅದರಲ್ಲಿ ಗಂಗೆ ಬರಬೇಕು. ಗಂಗೆ ಬರಬೇಕು ಅಂತಾದರೆ ಗಂಗಾದಿ ಸನ್ನಿಧಾನವನ್ನು ಕಲ್ಪನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅದರಿಂದಾಗಿ ನಾವು ಸ್ನಾನವನ್ನು ಮಾಡಬೇಕು. ಹಾಗಿದ್ದರೆ ಅದೃಷ್ಟದ್ವಾರ ತಸ್ಮಾತ್ ತತ್ತೀರ್ಥಂ ಸಾಧು ಸಂಗತಿ. ಈ ಅತೀ ಮುಖ್ಯವಾದಂತಹ ಚಿಂತನೆಯನ್ನು ಇಟ್ಟುಕೊಂಡು ಅವನು ಇರಬೇಕು ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ದಾಸರು ಹೇಳ್ತಾರೆ, ತೀರ್ಥಾದಿ ಅಭಿಮಾನಿ ದೇವತೆಗಳು ಅನುಸಂಧಾನ ಬೇಕು. ತೀರ್ಥ ದೊಡ್ಡದಲ್ಲ, ತೀರ್ಥಾದಿಗಳ ಅನುಸಂಧಾನ ಮುಖ್ಯ. ಯಾರೆಲ್ಲ ಅಂತ ಕೇಳಿದ್ರೆ ಅನಲ ಸೋಮಾರ್ಕೇಂದು ತಾರಾವನಿ ಅವನಿ ಸುರಾಪಗ ಮುಖ್ಯ ತೀರ್ಥಗಳನಿ ಅನಿಲ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪಸುರರು ವಿಪಶ್ಚಿತರು ಸನ್ಮನದಿ ಭಜಿಸದೆ ಇಪ್ಪರನ ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಹೇಳ್ತಾರೆ, ಏನಿದ್ರೂ ಕೂಡ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹೇಗೆ ಅಂತ ಕೇಳಿದರೆ, ನಮ್ಮ ಪೂಜೆ ಹೇಗಿರಬೇಕು, ನಮ್ಮ ದೇವತಾ ಅರ್ಚನೆ ಹೇಗಿರಬೇಕು ಅಂತ ಕೇಳಿದರೆ, ಅನಲ ಸೋಮಾರ್ಕೇಂದು ತಾರ ಅವನಿಸುರಾಪಗ ಹೇಳ್ತಾರೆ. ಅಗ್ನಿ, ಅನಲ, ಅನಲ ಸೋಮ ರುದ್ರ, ಇನ್ನು ಅರ್ಕ, ಅರ್ಕ ಇನ್ನು ಸೂರ್ಯ ಚಂದ್ರರು, ತಾರಾ ಅವನಿ ಇನ್ನು ನಕ್ಷತ್ರಗಳು, ಇನ್ನು ಅವನಿ ಭೂಮಿ, ಇನ್ನು ದೇವತೆಗಳು, ಸುರಾಪಗ ಮುಖ್ಯ ತೀರ್ಥಾದಿಗಳು, ನದಿಗಳು, ಗಂಗೆ, ಇದ್ಯಾವುದೂ ಕೂಡ ಸುರಾಪಗ ಮುಖ್ಯ ತೀರ್ಥಗಳು, ಅನಿಲ, ಸೂರ್ಯ, ಇನ್ನು ಗಗನ, ಆಕಾಶ, ಮನಸ್ಸು ಮೊದಲಾದಂತಹ ಇಂದ್ರಿಯಗಳು, ಎಲ್ಲ ದಶ ಇಂದ್ರಿಯಗಳು, ಅಭಿಮಾನಿ, ಇನ್ನೂ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು, ಇವರು ಯಾರೂ ಕೂಡ ಸುರರು ಅಭಿಮಾನಿಗಳು ಅಂತ ಇಟ್ಟುಕೊಂಡು ಇರುವಂತಹ ಸುರ ದೇವತೆಗಳು ಅವರೇ ಪೂಜೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಹೇಗೆ ಸನ್ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ. ಮತ್ತು ಅಗ್ನಿ, ಶಿವ, ಸೂರ್ಯ, ಚಂದ್ರ ಮೊದಲಾದ ದೇವತೆಗಳ ಒಳಗೆ ಏನಿರಬೇಕು, ಅವರೊಳಗೆ ಭಗವತ್ ಸನ್ನಿಧಾನ ಇದೆ, ಅವರಲ್ಲಿ ಭಗವಂತನ ಸಾನ್ನಿಧ್ಯ ಇದೆ. ಅದರಿಂದ ಅವರ ಮೂಲಕವಾಗಿ ನಮಗೆ ಅನುಗ್ರಹ ಇದು ಇರಬೇಕು. ಇನ್ನೊಂದು ಹೇಳ್ತಾರೆ, ಅವರು ಯಾವತ್ತೂ ಕೂಡ ಉದ್ಧಾರ ಮಾಡುವುದಿಲ್ಲ. ಉಮಯಾ ಸಹ ವರ್ತತೆಯತಿ ಸೋಮ, ಸೋಮ ಉಮಾ ಸ ಉ ಮ
ಸಕಾರೋತ್ತರ ಉಕಾರೋತ್ತರ ಮಕಾರ. ಅಲ್ಲಿ ಏನು ಓಕಾರ ಉಮಯ ಸಹಿತ ಸೋಮಃ, ಉಮಾದೇವಿಯ ಸಹಿತನಾದವನು ಯಾರು? ರುದ್ರ. ಸೋಮ ಉಮಯ ಸಹಿತ ಸೋಮಃ, ಪಾರ್ವತೀ ದೇವಿಯಿಂದ ಸಹಿತನಾದವನು ರುದ್ರ. ಅದಕ್ಕೆ ಸ ಉಮ ಉ ಮಾ ಇತಿ ನಿಷೇಧಂತೆ ಮಾತೃಸ್ನೇಹೇನ ದುಃಖಿತ ಸಾಧುತೋಕ್ತ ತಯಾ ಮಾತ್ರ ದೇವಿ ದುಶ್ಚರಚಾರಿಣಿ ಉಮೇತ್ಯಾವತ್ತಾಖ್ಯಾತಾದೃಶ ಲೋಕೇಶು ಸುಂದರಿ. ಹೇಳ್ತಾರೆ ಅವಳು ಉಮಾ ಅಂತ ಹೇಳ್ತಾರೆ. ಅಪರ್ಣ ಪಾರ್ವತಿ ದುರ್ಗಾ. ಅಮರಕೋಶ ಹೇಳ್ತದೆ ಪಾರ್ವತಿಯ ಅಮರವನ್ನು ಹೇಳುವಾಗ ಅಪರ್ಣ ಪಾರ್ವತಿ ದುರ್ಗಾ ಮೃಡಾನಿ ಚಂಡಿಕಾಂಬಿಕಾ. ಇವಳನ್ನು ಮೃಡಾನಿ ಅಂತ ಕರೀತಾರೆ, ಚಂಡಿಕಾ ಅಂತ ಕರೀತಾರೆ, ಅಂಬಿಕಾ ಅಂತಲೂ ಕರೀತಾರೆ. ಉಮಾ ಕಾತ್ಯಾಯನಿ ಗೌರಿ ಕಾಳಿ ಹೈಮವತೀಶ್ವರಿ ಶಿವಾ ಭವಾನಿ ರುದ್ರಾಣಿ. ಇವರೆಲ್ಲರೂ ಕೂಡ ಇದು ಪಾರ್ವತೀ ದೇವಿಗೆ ಅಮರ. ಪಾರ್ವತೀ ದೇವಿಯನ್ನು ಹೇಳುವಂತಹ ಪರ್ಯಾಯ ಶಬ್ದಗಳು ಏನು? ಕಾಳಿ ಹೈಮವತೀಶ್ವರಿ, ಹಿಮವಂತನ ಮಗಳು ಹೈಮವತೀಶ್ವರಿ. ಇನ್ನು ಶಿವ, ಅವಳು ಶಿವ ಏನು ಶಿವನ ಬಡದಿ ಶಿವ. ಭವಾನಿ, ಅವಳು ಭವಾನಿ ಅಂತ ಅನಿಸಿಕೊಳ್ತಾಳೆ. ಮೃಡಾನಿ, ಚಂಡಿಕಾ, ಅಂಬಿಕಾ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಪಾರ್ವತೀ ದೇವಿಯನ್ನು ಹೇಳ್ತದೆ. ಇಲ್ಲಿ ಉಮಾ ಅಂತ ಹೇಳಿದ್ದು ಕೂಡ ಅವಳೇ. ಉ ಮಾ, ಅಭಿಮಾನಿಯಾಗಿರ್ತಕ್ಕಂಥವಳು, ಮಾತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು. ಅವಳನ್ನು ಅಪರ್ಣ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಅವಳು ರುದ್ರದೇವರನ್ನು ತಾನು ಪಡ್ಕೊಳ್ಳಬೇಕು ಅಂತ ಹೇಳಿಕೊಂಡು ಎಲೆಯನ್ನು ತಿಂತಾ ಇದ್ಲು. ಕೊನೆಗೆ ಎಲೆಯನ್ನು ಬಿಟ್ಟು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ್ಲು. ಹೀಗೆ ಅವಳ ಅತೀ ಭಯಂಕರವಾದಂತಹ ತಪಸ್ಸಿನಿಂದಾಗಿ ಅವಳು ಅಪರ್ಣಾ ಧರಿಸಿಕೊಂಡ್ಳು. ಇದಾದ ಮೇಲೆ ಇನ್ನು ಅವಳ ಭೀಕರವಾದಂತಹ ಪ್ರತಿಜ್ಞೆ, ನಾನು ಪರ್ಣಾದಿಗಳನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದನ್ನು ಆ ತಾಯಿ ಮೇನಾದೇವಿ ತಡೀತಾಳಂತೆ. ಮಾ ಉ ನಿಷೇಧಾರ್ಥಕವಾಗಿ, ಉ ಮಾ ನಿಷೇಧ, ಅವಳು ನಿಷೇಧವನ್ನು ಮಾಡಿದ್ಲು ತಾಯಿ. ನೀನು ಈ ರೀತಿಯಾದ ಭೀಕರವಾದಂತಹ ಪ್ರತಿಜ್ಞೆಯನ್ನು ಮಾಡಬೇಡ. ಹೇ ಉ ಮಾ, ನೀನು ಭೀಕರವಾದ ಪ್ರತಿಜ್ಞೆ ಮಾಡಬೇಡ. ಅದರಿಂದಾಗಿಯೂ ಕೂಡ ಅವಳು ಉಮಾ ಅಂತ ಅನಿಸಿಕೊಂಡು ಸರಿ ದುಶ್ಚರಚಾರಣಿ. ಸರಿ, ಇದರಿಂದ ಏನು ಹೇಳಿದಾಗಾಯಿತು ಅಂತ ಕೇಳಿದ್ರೆ ತೀರ್ಥಾದಿ ಅಭಿಮಾನಿ ದೇವತೆಗಳ ಸ್ಮರಣೆ. ನಮ್ಮ ದೊಡ್ಡ ಚಿಂತನೆ ನಮಗೆ ಏನು ಬೇಕು ಅಂತ ಕೇಳಿದ್ರೆ ಹಿಂದಿನ ಮಾತನ್ನು ನಾವು ನೋಡೋದು ಅಂತಾದರೆ ಹಿಂದಿನ ಮಾತಿಗೂ ಈ ಮಾತಿಗೂ ಪರಸ್ಪರ ಸಂಬಂಧ. ಯಾವುದೇ ಮಾತುಗಳಾಗಲಿ ನೀವು ಈಗಿನ ವ್ಯವಸ್ಥೆಯಲ್ಲಿ, ಲೌಕಿಕವಾದಂತಹ ವ್ಯವಸ್ಥೆಯಲ್ಲಿ ಇದನ್ನು ನಾವು ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಲೌಕಿಕದ ವ್ಯವಸ್ಥೆಯಲ್ಲಿ ಆಗುವಾಗ ಸೆಮಿಸ್ಟರ್ 3 ತಿಂಗಳು ಓದಿದರೆ 4ನೇ ತಿಂಗಳಿಗೆ ಹಿಂದಿನದ್ದು ಬೇಕಾಗಿಯೇ ಇಲ್ಲ. ಮತ್ತೆ ಪುನಃ 3 ತಿಂಗಳು ಓದಿದರೆ ಮತ್ತೆ ಪುನಃ 3 ತಿಂಗಳು ಓದಿದ್ದನ್ನು ಮುಟ್ಟಬೇಕಾಗಿಯೇ ಇಲ್ಲ. ಇದು ಈ ಲೌಕಿಕ ವ್ಯವಸ್ಥೆಯ ಶಿಕ್ಷಣದ ವ್ಯವಸ್ಥೆ. ಆದರೆ ಧಾರ್ಮಿಕ ವಾಸ್ತವಿಕವಾಗಿ ಭಗವಂತನ ಅಥವಾ ತತ್ವಜ್ಞಾನಿಗಳ ಮಾತು ಹೇಗೆ ಅಂತ ಕೇಳಿದ್ರೆ, ಅಥವಾ ಶಾಸ್ತ್ರದ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ರಾಮ ರಾಮೋ ರಾಮ ರಾಮ ಹೇ ರಾಮ ಹೇ ರಾಮೋ ರಾಮ ಎಂಬುದು ಅದು ಎಷ್ಟೇ ದೊಡ್ಡ ವ್ಯವಸ್ಥೆಗೆ ಹೋದರೂ ಕೂಡ ಆ ವ್ಯಕ್ತಿಗೆ ಈ ಶಬ್ದ ಜ್ಞಾನ, ಶಬ್ದದ ಪದಚ್ಛೇದ, ಶಬ್ದದ ವಿಭಕ್ತಿ, ಶಬ್ದದ ಅದನ್ನು ಸಂಧಿಗಳು, ಇದೆಲ್ಲವೂ ಕೂಡ ಗೊತ್ತಿರಬೇಕು. ಯಾವ ಸಂಧಿಯಿಂದಾಗಿ
ಯಾವ ರೂಪ ಆಯಿತು, ಯಾವ ವ್ಯಾಕರಣ ಸೂತ್ರದಿಂದಾಗಿ ಯಾವ ರೂಪಗಳಾಯಿತು, ಇದು ಅತೀ ಮುಖ್ಯವಾಗಿ ತಿಳ್ಕೊಳ್ಳಲೇಬೇಕಾಗಿರತಕ್ಕಂತಹದ್ದು. ಇಲ್ಲಿ ಹಿಂದಿನ ಶ್ಲೋಕದ ವಿಚಾರ ಏನು ಅಂತ ಕೇಳಿದ್ರೆ, ಹಿಂದಿನ ಶ್ಲೋಕ ಅಥವಾ ಹಿಂದಿನ ಪದ್ಯ ದಾಸರು ಏನು ಹೇಳಲಿಕ್ಕೆ ಹೊರಟದ್ದು ಅಂತ ಕೇಳಿದ್ರೆ, ಅವರು ಹೇಳಿದ ವಿಚಾರ ಅನಲೋಹಾದಿ ಪ್ರತೀಕಾರ್ಚನೆ ದೇವರ ಪೂಜೆ ಅಂತ ಹೇಳಿದರು. ಅದರಲ್ಲಿ ಒಂದಷ್ಟು ತೀರ್ಥಾದಿಗಳೂ ಕೂಡ ಬೇಕು ಅಂತಾಯಿತು. ತೀರ್ಥಾದಿಗಳಲ್ಲಿಯೂ ಕೂಡ ತೀರ್ಥಾಭಿಮಾನಿ ದೇವತೆಗಳ ಸ್ಮರಣೆ ಎಂಬುದು ಅತಿ ಅವಶ್ಯಕ ಅಂತಾಯಿತು. ತೀರ್ಥಾಭಿಮಾನಿ ದೇವತೆಗಳ ಅನುಸಂಧಾನ ಪೂರ್ವಕವಾಗಿ ತಾನಿರಬೇಕು. ಸರಿ, ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಇದರಿಂದ ಆಗುವುದು ಅದೇ ದೊಡ್ಡದು ಬಹಿರ್ಮಲ ವಿಶುದ್ಧಿ. ಹೊರಗಿನ ಬಾಹ್ಯಮಲ ಶುದ್ಧಿ ನೀರಿನಲ್ಲಿ ಆಗ್ತದೆ. ಯಾವುದೋ ಒಂದು ಫೇನಕದಿಂದಾಗಿ ನಾವು ಫೇನಕವನ್ನು ಹಾಕಿಕೊಂಡು ಆ ಫೇನಕದಿಂದಾಗಿ ಹೊರಗಿನ ಬಾಹ್ಯವಾದಂತಹ ಮಲ ಶುದ್ಧವಾಗುತ್ತದೆ ಆಗ್ತದೆ. ಆದರೆ ಆಂತರಿಕ ಮಲ ಶೋಧನೆಗೆ, ಆಂತರಿಕ ಮಲ ವಿಶೋಧನೆಗೆ ಯಾವುದು ಅಂತ ಕೇಳಿದರೆ, ಅದಕ್ಕೆ ಯಾವುದೇ ಫೇನಕಗಳಿಲ್ಲ, ಯಾವುದೇ ಒಂದು ಬಾಹ್ಯವಾದಂತಹ ಸೌಕರ್ಯಗಳು ಸೌಲಭ್ಯಗಳಿಲ್ಲ. ಅದಕ್ಕೆ ಶುದ್ಧಿ ಆಗಬೇಕು ಅಂತಾದರೆ ತೀರ್ಥ ಅಭಿಮಾನಿ ದೇವತೆಗಳ ಅನುಸಂಧಾನ ಪೂರ್ವಕವಾದ ಸ್ನಾನ. ಹಾಗಿದ್ರೆ ಏನಿರಬೇಕು? ನಮ್ಮ ದೈನಂದಿನ ಚರ್ಯೆಯಲ್ಲಿ, ದೈನಂದಿನ ಅನುಸಂಧಾನದಲ್ಲಿ ಯಾವುದು ಬೇಕು ಅಂತಾಯಿತು ಅಂತ ಕೇಳಿದ್ರೆ, ಈ ತೀರ್ಥಾಭಿಮಾನಿ ದೇವತೆಗಳ ಚಿಂತನೆಯನ್ನು ನಡೆಸಬೇಕು ಅಂತಾಯಿತು. ಸರಿ, ಸತ್ ಮನದಿ, ಇಲ್ಲಿ ಸನ್ಮನದಿ ಅಂತ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಸತ್ಮದ, ಒಳ್ಳೆಯ ಮನ. ಸದಿತಿ ಪ್ರಾಣ ಸತ್. ಯಾರು ಸತ್ ಅಂತ ಕೇಳಿದ್ರೆ, ಸತ್ ನಾಮಕನಾದಂಥವನು ಭಗವಂತ. ಸತತ್ ಇದಿ ನಾಮಕನಾಗಿರತಕ್ಕಂತಹ ಪ್ರಾಣ, ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ. ಅದೇ ಕಾರಣಕ್ಕೋಸ್ಕರವಾಗಿ ನಮಗೆ ಎಲ್ಲ ಕಡೆಗಳಲ್ಲೂ ಕೂಡ ಇದು ಬಂದದ್ದು. ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ. ಈ ಚಿಂತನೆಯಲ್ಲಿಯೇ ನಾವು ನಡೆಸಬೇಕು ಅಂತಾಯಿತು. ಹಾಗಿದ್ದರೆ ತಾರತಮ್ಯ ಅತಿ ಅವಶ್ಯಕ. ತಾರತಮ್ಯದಲ್ಲಿ ಪೂರ್ವಕವಾಗಿಯೇ ನಮ್ಮದು ಇರಬೇಕು, ನಮ್ಮ ಜ್ಞಾನ ಬೇಕು ಅಂತಾಯಿತು. ಇದನ್ನು ಸತಜ್ಞಾನ, ಭಾರತೀಯ ರಮಣ ಮುಖ್ಯ ಪ್ರಾಣ, ವಾಯು ಮುಖ್ಯ ಹೃದಯ, ವಾಯುವಿನಲ್ಲಿ ಮುಖ್ಯವಾದಂತಹ ವಾಯು ಮೂಲಕವಾಗಿ, ವಾಯುದ್ವಾರ ನಾವು ದೇವತಾ ಅರ್ಚನೆ, ದೇವತಾ ಪ್ರೀತಿಕರವಾಗಿ ಎಲ್ಲವನ್ನೂ ಕೂಡ ನಡೆಸಬೇಕು ಅಂತ ಹೇಳ್ತಾರೆ. ಹೀಗೆ ಆ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಬೇಕು ಅಂತಾಯಿತು. ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತೆ ಏವತು. ಎಲ್ಲರನ್ನೂ ಕೂಡ ಚಿಂತನೆ ಮಾಡಬೇಕು. ರಮಾ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಗ್ರಾಹ್ಯರು. ಅವರೆಲ್ಲರೂ ಕೂಡ ಚಿಂತನೆಗೆ, ಅವರಿಗೆ ಪೂಜೆ ಮಾಡಲಿಕ್ಕೆ ಅರ್ಹರು. ಹೇಗೆ ಅರ್ಹರು ಅಂತ ಕೇಳಿದ್ರೆ, ಪರಿವಾರತೆಯ, ಎಲ್ಲರನ್ನೂ ಕೂಡ ಪರಿವಾರತೆಯ ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಸರಿ, ತಮ್ಮ ಭಗವಂತನ ಪೂಜೆ ಅದು ಸನ್ಮನದಿ ಅಂತ ಇರಬೇಕು. ಸತ್ಮನ, ಮನಸ್ಸು ಗಟ್ಟಿಯಾಗಿ ನಿಲ್ಲಬೇಕು. ಅದು ಯಾವ ರೀತಿಯಾಗಿ ಅಂತ ಕೇಳಿದ್ರೆ, ಭಗವಂತನಲ್ಲಿ ನಿರಂತರವಾದಂತಹ ಭಗವಂತನನ್ನು ಎಷ್ಟು ಚಿಂತನೆ ಮಾಡಬೇಕು ಅಷ್ಟು ತಾನು ಚಿಂತನೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಭಗವಂತನ ಚಿಂತನೆಯಿಂದಾಗಿ ತಾನು ಜಾರಬಾರದು ಎಂಬುದಾಗಿ ಹೇಳ್ತಾರೆ. ಹೀಗೆ ಯಾರು ಇರ್ತಾರೋ ಅವರು ಭಗವಂತನ ಸ್ಮರಣೆ ಇಲ್ಲದೆ, ಭಗವಂತನ ಚಿಂತನೆ ಇಲ್ಲದೆ, ಯಾವುದೇ ಎಷ್ಟು
ಎಷ್ಟು ನಾವು ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಯಾಕೆ? ಭಗವಂತನ ಪ್ರಜ್ಞೆ ಇಲ್ಲ, ಕೇವಲ ವೆಚ್ಚವಾಯಿತು ಅಷ್ಟೇ ಹೊರತು ಭಗವತ್ ಪ್ರಜ್ಞೆ ಇಲ್ಲ, ಭಗವತ್ ಭಕ್ತಿ ಇಲ್ಲ, ಭಗವಂತನಲ್ಲಿ ಚಿಂತನೆ ಇಲ್ಲ, ಭಗವಂತನ ಸರ್ವೋತ್ತಮದ ಜ್ಞಾನ ಇಲ್ಲ, ಭಗವಂತನನ್ನು ಹೇಳುವಂತಹ ಶಾಸ್ತ್ರಗಳ ಹಿನ್ನೆಲೆ ಇಲ್ಲ. ಕೇವಲ ಏನೋ ಕಾಟಾಚಾರಕ್ಕೆ ಏನೋ ಹೇಳ್ತಾನೆ, ಅವರು ಹೇಳಿದ್ರು ನಾನು ಹೇಳ್ತಾ ಇದ್ದೇನೆ, ಅವರು ಹೇಳ್ತಾರೆ ನಾನು ಹೇಳ್ತೇನೆ, ಈ ವ್ಯವಸ್ಥೆಯಲ್ಲಿ ಇರಬಾರ್ದು. ಹಾಗಿದ್ರೆ ಅದೇ ಕಾರಣಕ್ಕೋಸ್ಕರವಾಗಿ ವಾದಿರಾಜರು ನಮ್ಮ ಉಪಕಾರಕ್ಕೋಸ್ಕರವಾಗಿ ತೀರ್ಥ ಪ್ರಬಂಧವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ತೀರ್ಥ ಪ್ರಬಂಧ ರಚನೆ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ತೀರ್ಥ ಕ್ಷೇತ್ರದಲ್ಲಿರ್ತಕ್ಕಂತಹ ತೀರ್ಥಕ್ಷೇತ್ರ ತದೀಶಾನ ಮಾಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಇತಿ ಸ್ತೌತಿ ಪದ್ಯೈಃ ಕತಿಪಯೈಃ ಕವಿ ಅಂತ ಹೇಳಿಕೊಂಡು ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದರೆ, ತೀರ್ಥಕ್ಷೇತ್ರದೀಶಾನ ತೀರ್ಥಕ್ಷೇತ್ರಗಳನ್ನು ತದೀಶಾನ ಅಲ್ಲಿರ್ತಕ್ಕಂತಹ ಈಶರ ತೀರ್ಥಕ್ಷೇತ್ರದೀಶಾನ ಮಾಹಾತ್ಮ್ಯಾನಿ ಅವರ ಅಲ್ಲಿಯ ಮಾಹಾತ್ಮ್ಯವನ್ನು ಹೇಳ್ತೇನೆ. ಅದೇ ಈ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ನಮಗೆ ಗೈಡ್ ಆಗಿರುವಂತಹದ್ದು ಯಾವುದು ಅಂತ ಕೇಳಿದ್ರೆ ತೀರ್ಥ ಪ್ರಬಂಧ. ಆ ತೀರ್ಥ ಪ್ರಬಂಧದ ಹಿನ್ನೆಲೆಯಲ್ಲಿ ತೀರ್ಥಕ್ಷೇತ್ರದಲ್ಲಿರುವಂತಹ ಈಶ, ತೀರ್ಥಕ್ಷೇತ್ರದಲ್ಲಿರತಕ್ಕಂತಹ ತೀರ್ಥಾಭಿಮಾನಿ ದೇವತೆಗಳು ಎಲ್ಲದರ ಚಿಂತನೆಯನ್ನು ನಡೆಸಿಕೊಂಡು ಅದರಲ್ಲಿ ನಾವು ಸ್ನಾನಾದಿಗಳನ್ನು ಮಾಡಿದೆವು ಅಂತ ಹೇಳಿದರೆ ಅದು ಉಪಕಾರವಾಗಿದೆ. ಈ ಚಿಂತನೆ ನಮಗೆ ಸದಾಕಾಲದಲ್ಲೂ ಕೂಡ ಇರಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಪ್ರಮಾಣವೂ ಕೂಡ ಬೇಕಾದಷ್ಟು ಹೇಳ್ತಾರೆ. ಭಗವಂತನ ಚಿಂತನೆ ಇಲ್ಲದೆ ಯಾವುದೂ ಕೂಡ ಭಗವಂತನ ಪ್ರಜ್ಞೆ ಇಲ್ಲ. ಏನೋ ಒಂದು ಇದ್ದಾನೆ ಅಂತಾದರೆ ಅದು ನಮ್ಮ ಔನ್ನತ್ಯಕ್ಕೆ ಅದು ಕಾರಣ ಆಗೋದಿಲ್ಲ, ನಮಗೆ ಅದರಿಂದ ಒಳ್ಳೆಯದಂತೂ ಆಗೋದಿಲ್ಲ. ಅದಕ್ಕೋಸ್ಕರ ದಾಸರು ಹೇಳುವಂತಹದ್ದು, ಒಳ್ಳೆಯ ಚಿಂತನೆಯಲ್ಲಿ ಒಳ್ಳೆಯ ಮನಸ್ಸಿನಿಂದಾಗಿ ತಾನು ಭಗವತ್ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಭಗವಂತನ ತೀರ್ಥಕ್ಷೇತ್ರಗಳ ಎಲ್ಲ ಅದರ ಚಿಂತನೆಗಳನ್ನು ತಾನು ಇಟ್ಟುಕೊಂಡು ತಾನು ಭಗವಂತನ ಪೂಜೆಯನ್ನು ಮಾಡಿದ ಅಂತಾದರೆ ಅವನ ಎಲ್ಲ ಅಗಗಳು, ಅವನ ಎಲ್ಲ ದೋಷಗಳು ಅದು ನಾಶವಾಗ್ತದೆ. ತಾನು ಒಳ್ಳೆಯ ಉತ್ತಮವಾದಂತಹ ಒಂದು ಗತಿಯನ್ನು ಹೊಂದುತ್ತಾನೆ ಎಂಬುದಾಗಿ ದಾಸರು ನಮ್ಮ ಮುಂದೆ ಈ ಭಗವಂತನ ನಾಮ, ಭಗವಂತನ ಭಗವಂತನ ತೀರ್ಥಕ್ಷೇತ್ರಗಳ ಮಹಾತ್ಮೆಯನ್ನು ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೂ ಇದರ ಉತ್ತಮವಾದಂತಹ ವಿಚಾರವನ್ನು ದಾಸರು ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತ ವಸ್ತು.